ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗುರು ನಾನಕ್ ಈ ಹೆಸರು ಕೇವಲ ಭಾರತೀಯರಾದ ನಮಗೆ ಮಾತ್ರ ಪರಿಚಿತವಲ್ಲ. ಇಡೀ ವಿಶ್ವದುದ್ದಗಲಕ್ಕೂ ಈ ಮಹಾನ್ ಚೇತನ ಇಂದಿಗೂ ಜೀವಂತವಾಗಿ ಬಿಟ್ಟಿದ್ದಾರೆ. ಭಾರತದ ಸಿಖ್ ಪಂಥವನ್ನ ಹುಟ್ಟುಹಾಕಿದ ಗುರುವೇ ಗುರು ನಾನಕರು. ಗುರು ನಾನಕರ ಬೋಧನೆಗೆ ಸಿಖ್ ಮತ ಎಂದೇ ಹೆಸರು ಬಂತು. ಸಿಖ್ ಎಂದರೆ ಶಿಷ್ಯ. ಭಾರತದ ಒಂದು ಪ್ರಮುಖ ಮತದ ಸಂಸ್ಥಾಪಕರು ಎನಿಸಿದ್ರು ಗುರು ನಾನಕರು. ಭಾರತ ಖಂಡದಲ್ಲಷ್ಟೇ ಅಲ್ಲ, ಭಾರತದ ಹೊರಗೂ ಹೋಗಿ ತಾವು ಕಂಡುಕೊಂಡ ಸತ್ಯವನ್ನ ಉಪದೇಶಿಸಿದವರಲ್ಲಿ ಗುರು ನಾನಕರು ಪ್ರಮುಖರು. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಗುರು ನಾನಕರ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ, ನಾನಕರು ಜನಿಸಿದ್ದು 1469 ಏಪ್ರಿಲ್ ತಿಂಗಳ 15ರಂದು. ಅವರು ಜನಿಸುವ ವೇಳೆಗಾಗಲೇ ಈ ಮಗು ಸಾಮಾನ್ಯನಲ್ಲ. ಧರ್ಮ ಸಿಂಹಾಸನದ ಮೇಲೆ ವಿರಾಜಮಾನವಾಗಬಲ್ಲ ಲಕ್ಷಣಗಳು ಈ ಮಗುವಿಗಿದೆ. ಹಿಂದೂ ಮುಸ್ಲಿಂ ಎರಡು ಜನಾಂಗದವರು ಇವರನ್ನ ಪೂಜಿಸ್ತಾರೆ ಎಂದು ಮನೆತನದ ಜ್ಯೋತಿಷ್ಯರಾದ ಹರದಯಾಲರು ಹೇಳಿದ್ದರಂತೆ. ಪಂಜಾಬ್ ಪ್ರಾಂತ್ಯದ ತಲವಂಡಿ ಗ್ರಾಮದಲ್ಲಿ ಇವರ ಜನನವಾಗತ್ತೆ. ಅದು ಈಗಿನ ನಾನಕ ಸಾಹಿಬ್ ಗ್ರಾಮವಾಗಿದೆ. ಅವರ ತಂದೆ ಮೆಹತಾ ಕಾಲು, ತಾಯಿ ತೃಪ್ತ. ಈ ಕುಟುಂಬ ಹಿಂದೂ ಕ್ಷತ್ರಿಯ ಬೇಡಿ ಮನೆತನಕ್ಕೆ ಸೇರಿದವರು. ತಂದೆ ಆ ಹಳ್ಳಿಯ ಕಂದಾಯ ಅಧಿಕಾರಿಯಾಗಿದ್ದವರು. ನಾನಕರಿಗೆ ಒಬ್ಬ ಅಕ್ಕ ಮತ್ತು ಒಬ್ಬ ಅಣ್ಣ ಇದ್ರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಾನಕರು ಒಮ್ಮೊಮ್ಮೆ ಆಡುವುದನ್ನ ಬಿಟ್ಟು ಏನನ್ನೋ ಯೋಚಿಸುತ್ತಾ ಕುಳಿತು ಬಿಡುತ್ತಿದ್ದರಂತೆ. ಅವರ ರೀತಿ ವಿನಯಪೂರ್ಣ ಮುಗ್ಧ ಮಾತನ್ನ ಕೇಳಿ ಊರಿನ ಹಿರಿಯರು ಬೆರಗಾಗುತ್ತಿದ್ದರಂತೆ. ಒಟ್ಟಿನಲ್ಲಿ ಇಡೀ ಊರಿಗೆ ನಾನಕರೆಂದರೆ ಅಚ್ಚುಮೆಚ್ಚು. ಶಾಲೆಗೆ ಸೇರಿದಾಗ ನಾನಕರಿಗೆ 7 ವರ್ಷ. ಗೋಪಾಲನೆಂಬ ಗುರುವಿನ ಬಳಿ ಪಂಜಾಬಿ ಮೂಲಾಕ್ಷರಗಳನ್ನು ಕಲಿಯುತ್ತಿರುವಾಗಲೇ ಸಂಸ್ಕೃತವನ್ನ ಕುತುಬುದ್ದೀನ್ ಎಂಬ ಮುಸ್ಲಿಂ ಮೌಲ್ವಿಯ ಬಳಿ ತಕ್ಕ ಮಟ್ಟಿಗೆ ಪಾರ್ಸಿ, ಅರಬ್ಬಿ ಭಾಷೆಗಳನ್ನು ಕಲಿತುಕೊಳ್ತಾರೆ. ಆದರೂ ನಾನಕರಿಗೆ ಶಾಲೆಯಲ್ಲಿ ಕಲಿಸುವ ವಿದ್ಯೆಯ ಕಡೆಗೆ ಹೆಚ್ಚು ಲಕ್ಷ್ಯವಿರಲಿಲ್ಲ. ಊರಿನ ಸಮೀಪದ ಕಾಡಿನಲ್ಲಿ ಸಾಧು ಸಂತರು ಬಂದಾಗ ಅವರನ್ನ ಕಾಣಲು ಹೋಗ್ತಿದ್ರು. ಅವರಂತೆ ತಾನು ಧ್ಯಾನದಲ್ಲಿ ತೊಡಗಿಕೊಳ್ತಿದ್ರು. ಬೇರೆ ಬೇರೆ ಧರ್ಮಗಳ ಮೂಲಭೂತ ಸತ್ಯಗಳನ್ನ ಅವರಿಂದ ತಿಳಿದುಕೊಳ್ತಿದ್ರು. ಆದರೆ ನಾನಕರಿಗೆ ವಿದ್ಯೆ ತಲೆಗೆ ಹತ್ತಲಿಲ್ಲ. ಇದರಿಂದ ಬೇಸರಗೊಂಡ ಅವರ ತಂದೆ ನಾನಕರನ್ನ ದನ ಕಾಯಲು ನೇಮಿಸಿಕೊಳ್ತಾರೆ. ಅದು ನಾನಕರಿಗೆ ಒಂದು ರೀತಿ ವರವೇ ಆಗಿತ್ತು. ಅಡವಿಯಲ್ಲಿ ದನಗಳನ್ನ ಮೇಯಲು ಬಿಟ್ಟು ತಾನು ಒಂದು ಮರದ ಕೆಳಗೆ ಏನನ್ನೋ ಧ್ಯಾನಿಸುತ್ತಾ ಕುಳಿತು ಬಿಡ್ತಿದ್ರು. ಒಂದು ದಿನ ನಾನಕರು ಮೈಮರೆತು ಕುಳಿತು ಬಿಡ್ತಾರೆ. ದನಗಳು ಒಬ್ಬನ ಹೊಲವನ್ನ ಹೊಕ್ಕು ಬೆಳೆಗಳನ್ನ ನಾಶ ಮಾಡ್ತಾವೆ. ಹೊಲದವನು ನಾನಕರ ತಂದೆಗೆ ಈ ವಿಚಾರವನ್ನ ದೂರು ಕೊಟ್ಟ. ಆ ದೂರಿನಿಂದ ಸಿಟ್ಟಿಗೆದ್ದ ತಂದೆಯನ್ನ ಸಮಾಧಾನ ಪಡಿಸಲು ಊರಿನ ಮುಖ್ಯಸ್ಥರೇ ಬರಬೇಕಾಗತ್ತೆ. ಸಂಪ್ರದಾಯಸ್ಥ ಕುಟುಂಬವಾದ್ದರಿಂದ ನಾನಕರಿಗೆ ಉಪನಯನ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಬಂಧುಗಳೆಲ್ಲ ಬಂದು ಸೇರಿರ್ತಾರೆ. ಇನ್ನೇನು ನಾನಕರಿಗೆ ಜನಿವಾರ ಧರಿಸಬೇಕು. ಅಷ್ಟರಲ್ಲಿ ಈ ನೂಲಿನೆಳೆಗಳು ನನಗೆ ಬೇಕಾಗಿಲ್ಲ, ಇದು ಹರಿದು ಹೋಗುತ್ತದೆ, ಸುಟ್ಟು ಹೋಗುತ್ತದೆ, ಮಣ್ಣುಗೂಡಿ ಹೋಗುತ್ತದೆ, ಪರಲೋಕದಲ್ಲಿ ನನ್ನ ಜೊತೆಗೆ ಬರುವುದೂ ಇಲ್ಲ ಎಂದು ನಿರಾಕರಿಸಿಬಿಟ್ರು. ಇದನ್ನ ಕೇಳಿದ ಎಲ್ಲರಿಗೂ ಪರಮಾಶ್ಚರ್ಯ. ಆದರೂ ನಿನಗೆ ಒಪ್ಪುವ ಜನಿವಾರ ಯಾವುದು ಎಂದು ಹಿರಿಯರೊಬ್ಬರು ಕೇಳ್ತಾರೆ. ಅದಕ್ಕೆ ನಾನಕರು ಹೇಳ್ತಾರೆ, ಕರುಣೆ ಎಂಬ ಹತ್ತಿಯಿಂದ ತೃಪ್ತಿ ಎಂಬ ನೂಲು ತೆಗೆದ, ಸತ್ಯವೆಂಬ ಹುರಿ ಹಾಕಿ ಸಂಯಮವೆಂಬ ಗಂಟು ಕಟ್ಟಿ ಸಿದ್ಧಪಡಿಸಿದ ಜನಿವಾರವೇ ನನ್ನ ಜನಿವಾರ. ಈಗಾಗಲೇ ನನ್ನ ಆತ್ಮ ಆ ಜನಿವಾರವನ್ನ ಧರಿಸಿದೆ. ಅಂತಹ ಜನಿವಾರವನ್ನು ಧರಿಸಿದವನೇ ದೇವರ ಪ್ರೀತಿಗೆ ಪಾತ್ರನಾಗುತ್ತಾನೆ ಎಂದು ಬಿಡ್ತಾರೆ. ಹಿರಿಯರು ನಾನಕರಿಗೆ ಪರಿಪರಿಯಾಗಿ ಬುದ್ಧಿ ಹೇಳ್ತಾರೆ, ಸಲಹೆ ಕೊಡ್ತಾರೆ. ಮತ್ತು ಕೆಲವರು ಮಗನಿಗೆ ಮದುವೆ ಮಾಡಿಬಿಡು, ತಾನೇ ಸರಿ ಹೋಗುತ್ತಾನೆ ಎನ್ನುತ್ತಾರೆ. ಇದು ತಂದೆಗೂ ಸರಿ ಎಂದೆನಿಸಿ ಸಲಖನಿ ಎಂಬ ಹುಡುಗಿಯೊಂದಿಗೆ ನಾನಕರ ವಿವಾಹವನ್ನ ಮಾಡಿಬಿಡ್ತಾರೆ. ಕಾಲಕ್ರಮೇಣ ದಾಂಪತ್ಯ ಜೀವನಕ್ಕೆ 2 ಗಂಡು ಮಕ್ಕಳ ತಂದೆಯೂ ಆಗ್ತಾರೆ ನಾನಕ್. ಆದರೂ ಅವರಿಗೆ ಲೋಕ ವ್ಯವಹಾರದಲ್ಲಿ ಆಸಕ್ತಿ ಇರಲೇ ಇಲ್ಲ. ಮದುವೆಯಾಗಿ ಮಕ್ಕಳನ್ನು ಪಡೆದ ನಂತರವೂ ನಾನಕರು ಯಾವ ಉದ್ಯೋಗವನ್ನು ಹುಡುಕಲಿಲ್ಲ. ಧ್ಯಾನ ಚಿಂತನೆಗಳಲ್ಲೇ ಕಾಲ ಕಳೆಯಲಾರಂಭಿಸಿದರು. ತಂದೆಗೆ ಯೋಚನೆಯಾಯಿತು, ವ್ಯಾಪಾರದಲ್ಲಾದರೂ ಮಗ ಮನಸ್ಸು ಹಾಕಬಹುದೆಂದು ಅವರ ಆಸೆ. ಸ್ವಲ್ಪ ಹಣ ಕೊಟ್ಟು ಹತ್ತಿರದ ಪಟ್ಟಣಕ್ಕೆ ಸಾಮಾನುಗಳನ್ನು ತರಲು ಕಳುಹಿಸ್ತಾರೆ. ಹಾದಿಯಲ್ಲಿ ನಾನಕರು ಕೆಲವು ಸಾಧುಗಳನ್ನು ಕಾಣ್ತಾರೆ. ಹಲವು ದಿನದಿಂದ ಉಪವಾಸವಿದ್ದ ಅವರ ಮೇಲೆ ನಾನಕರಿಗೆ ಕರುಣೆ ಉಕ್ಕಿಬಿಡ್ತು. ಸೀದಾ ಅಪ್ಪ ಕೊಟ್ಟ ಹಣದಿಂದಲೇ ಅವರಿಗೆ ಹಣ್ಣು ಹಂಪಲನ್ನ ತಂದುಕೊಟ್ಟು ಬರಿಗೈಯಲ್ಲಿ ಊರಿಗೆ ಬರ್ತಾರೆ. ಇದನ್ನ ಕಂಡ ತಂದೆಗೆ ಸಹಜವಾಗಿ ಸಿಟ್ಟು ಬಂತು. ರೊಚ್ಚಿಗೆದ್ದ ತಂದೆ ನಾನಕರನ್ನ ಚೆನ್ನಾಗಿ ಥಳಿಸಿ ಬಿಡ್ತಾರೆ. ಮಗ ವ್ಯಾಪಾರಿಯಾಗಲಾರ, ವ್ಯವಸಾಯವನ್ನಾದರೂ ಮಾಡು ಎಂದು ಹೇಳ್ತಾರೆ. ಆದರೆ ನಾನಕರು, ನನ್ನ ದೇಹವೇ ಒಂದು ಹೊಲ, ಮನಸ್ಸೇ ಹೊಲವನ್ನ ಉಳುವವ, ವಿನಯವೆಂಬ ನೀರುಣಿಸಿ ದೈವಿ ಸತ್ವದ ಬೀಜ ಬಿತ್ತಿದಾಗ ನಾನು ಪಡೆಯುವ ಬೆಳೆ ನನಗೆ, ನನ್ನ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಸಾಕಾಗತ್ತೆ. ಈ ಹೊಲದ ಒಡೆಯ ಪರಮಾತ್ಮ, ನಾನು ಅವನ ಗೇಣಿದಾರ.
ನನಗೆ ಅನಾವೃಷ್ಟಿ ಅತಿವೃಷ್ಟಿಗಳ ಭಯವಿಲ್ಲ. ನಾನು ಬೇಡಿದ್ದಷ್ಟನ್ನ ಅವನು ಕೊಡುತ್ತಾನೆ, ಹೆಚ್ಚಿಲ್ಲ ಕಡಿಮೆ ಇಲ್ಲ ಎಂದು ಉತ್ತರಿಸ್ತಾರೆ. ಮಗನ ವಿಚಿತ್ರ ಮಾತುಗಳನ್ನು ಕೇಳಿ ತಂದೆ ತಾಯಿಗಳಿಬ್ಬರು ಮೌನಿಗಳಾಗ್ತಾರೆ. ನೀನು ಹುಚ್ಚನ ಹಾಗೆ ವರ್ತಿಸಿ ಸಮಾಜದಲ್ಲಿ ನಮ್ಮನ್ನ ನಗೆಗೀಡು ಮಾಡಬೇಡ ಎಂದು ತಬ್ಬಿ ಕಣ್ಣೀರಾಗ್ತಾರೆ. ಆಗ ನಾನಕರು ಹೇಳ್ತಾರೆ, ನನಗೆ ಕರೆ ಬಂದಿದೆ. ದುಃಖವೆಂಬ ಬೆಂಕಿಯಲ್ಲಿ ಸುಡುತ್ತಿರುವ ಜಗತ್ತನ್ನ ನಾನು ರಕ್ಷಿಸಬೇಕಾಗಿದೆ. ಅದರ ನಿರ್ವಹಣೆ ಹೇಗೆಂಬುದನ್ನ ನಾನು ಯೋಚಿಸುತ್ತಿದ್ದೇನೆ ಎಂದು ಹೇಳ್ತಾರೆ. ಇದನ್ನ ಕೇಳಿದವರು ಪಾಪ ನಾನಕರಿಗೆ ಹುಚ್ಚು ಹಿಡಿದಿದೆ ಎಂದವರೇ ಸ್ಥಳೀಯ ವೈದ್ಯರನ್ನು ಕರೆಸ್ತಾರೆ. ಆದರೆ ವೈದ್ಯರು ಅವರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಹೊರಟು ಹೋಗ್ತಾರೆ. ತಂದೆಗೆ ಇದೇ ಚಿಂತೆಯಾಯಿತು. ಸ್ಥಳ ಬದಲಾವಣೆಯಿಂದಾದರೂ ನಾನಕರು ಸುಧಾರಿಸಬಹುದು ಎಂಬ ಆಸೆಯಿಂದ ಅವರನ್ನ ಸುಲ್ತಾನಪುರಕ್ಕೆ ಕಳುಹಿಸ್ತಾರೆ. ನೌಕರಿಯೂ ಸಿಗುತ್ತೆ. ನವಾಬನ ನೌಕರಿಗೆ ಪಡಿತರ ಕೊಡುವ ಅಧಿಕಾರಿಯಾದರು ನಾನಕರು. ನಾನಕರು ಹೆಂಡತಿ ಮಕ್ಕಳೊಡನೆ ಸಂಸಾರ ಹುಡ್ತಾರೆ. ಅತ್ಯಂತ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕೆಲಸದಲ್ಲಿ ನಿರತರಾದ ನಾನಕರಿಗೆ ಬಡವರನ್ನ ದೀನ ದಲಿತರನ್ನ ಕಂಡರೆ ಕರುಣೆ. ಎಷ್ಟೋ ಸಲ ತನಗೆ ಸಂಬಳದ ರೂಪದಲ್ಲಿ ಬರುತ್ತಿದ್ದ ದವಸ ಧಾನ್ಯಗಳನ್ನ ಬಡವರಿಗೆ ಸಾಧು ಸಂತರಿಗೆ ಹಂಚಿದ್ದೂ ಇದೆ. ಜೊತೆಗೆ ಆಧ್ಯಾತ್ಮದಲ್ಲಿಯೂ ಪ್ರಗತಿ ನಡೆದೇ ಇತ್ತು. ಕಾಳು ಅಳೆಯುತ್ತಿರುವಾಗ ತೇರ ಅಂದ್ರೆ 13 ಅಂಕೆಯನ್ನ ಮುಟ್ಟಿದ್ರೆ ಸಾಕು, ಮುಂದೆ ಎಣಿಸುವುದನ್ನ ಬಿಟ್ಟು ಮತ್ತೆ ಮತ್ತೆ ತೇರ ಮೇ ತೇರ ಅಂದ್ರೆ ನಾನು ನಿನ್ನವನು ಎನ್ನುತ್ತಾ ಮೈ ಮರೆತು ಬಿಡುತ್ತಿದ್ದರಂತೆ. ಇದನ್ನ ಕಂಡ ಕೆಲವರು ನಾನಕರು ಕೆಲಸವನ್ನೇ ಮಾಡುವುದಿಲ್ಲ ಎಂದು ನವಾಬರಿಗೆ ದೂರನ್ನ ಕೊಡ್ತಾರೆ. ಸ್ವತಃ ನವಾಬರೇ ಬಂದು ಪರೀಕ್ಷಿಸಿದಾಗ ಎಲ್ಲವೂ ಸರಿಯಾಗಿದ್ದದ್ದು ಕಂಡುಬರುತ್ತೆ. ಸುಲ್ತಾನಪುರದಲ್ಲಿ ನಾನಕರ ಜೀವನ ಕ್ರಮಬದ್ಧವಾಗಿತ್ತು. ಪ್ರತಿದಿನ ನಸುಕಿನಲ್ಲಿ ಎದ್ದು ಸಮೀಪದ ಸಣ್ಣ ಕೆರೆಗೆ ಹೋಗಿ ಸ್ನಾನ ಮಾಡಿ ಅಲ್ಲಿಯೇ ದಂಡೆಯ ಮೇಲೆ ಇದ್ದ ಬೋರೆಯ ಗಿಡದ ಕೆಳಗೆ ಪರಮಾತ್ಮನ ಮನನ ಧ್ಯಾನಗಳಲ್ಲಿ ಕೆಲವು ಹೊತ್ತು ತಲ್ಲೀನರಾಗಿರುತ್ತಿದ್ರು. ದಿನದ ಕೆಲಸ ಮುಗಿದ ಮೇಲೆ ಸಾಯಂಕಾಲ ತಾನೇ ರಚಿಸಿದ ದೇವರ ಸ್ತೋತ್ರಗಳನ್ನ ಮಧುರ ಕಂಠದಿಂದ ಮಾರ್ಧನನ ವಾದ್ಯ ಸಂಗೀತದ ಜೊತೆಗೆ ಹಾಡುತ್ತಾ ಕುಳಿತುಕೊಳ್ತಿದ್ರು. ಆಗ ಒಂದು ಬಗೆಯ ಭಕ್ತಿಯ ವಾತಾವರಣವೇ ನಿರ್ಮಾಣವಾಗ್ತಿತ್ತು. ನಾನಕರ ಸರಳ ಪ್ರಾರ್ಥನೆಗೆ ಆಕರ್ಷಿತರಾದ ಅನೇಕ ಜನ ಪ್ರಾರ್ಥನೆಯಲ್ಲಿ ಭಾಗವಹಿಸಲಾರಂಭಿಸಿದ್ರು. ಒಂದು ಸಲ ಎಂದಿನಂತೆ ನಾನಕರು ಸ್ನಾನಕ್ಕೆ ಹೋಗಿ ಸಂಜೆಯಾದರೂ ಹಿಂದಿರುಗಲಿಲ್ಲ. ಹಳ್ಳಿಯಲ್ಲೆಲ್ಲ ಗಲಿಬಿಲಿ, ಆತಂಕ, ಊಹಾಪೋಹ. ನದಿಯಲ್ಲಿ ಮುಳುಗಿ ಇಲ್ಲವೇ ಜಲಚರಗಳು ತಿಂದು ಸತ್ತು ಹೋಗಿರಬೇಕೆಂದು ಭಾವಿಸ್ತಾರೆ. ಆದರೆ ನಡೆದದ್ದೇ ಬೇರೆ. 3 ದಿನಗಳವರೆಗೆ ಅಲ್ಲಿಯೇ ಧ್ಯಾನಾಸಕ್ತರಾಗಿದ್ರು. ಆಗಲೇ ಅವರಿಗೆ ದೈವ ಸಾಕ್ಷಾತ್ಕಾರವಾಯಿತು ಅಂತ ಹೇಳ್ತಾರೆ. ಊರಿಗೆ ಹಿಂದಿರುಗಿ ಬಂದ ನಾನಕರು ಬೇರೆ ಮಾತೇ ಆಡಲಿಲ್ಲ. ಅವರು ಆಡುತ್ತಿದ್ದದ್ದು ಇಷ್ಟೇ: ನಾನು ಇಲ್ಲಿ ಕಾಣುತ್ತಿರುವುದು ಹಿಂದುವನ್ನೂ ಅಲ್ಲ, ಮುಸಲ್ಮಾನನನ್ನೂ ಅಲ್ಲ, ಕೇವಲ ಮನುಷ್ಯನನ್ನ ಎಂದು ಸಭಿಕರಿಗೆ ಹೇಳ್ತಿದ್ರು. ಇದಾದದ್ದು 1507ರಲ್ಲಿ. ಆಗ ನಾನಕರಿಗೆ ಕೇವಲ 38 ವರ್ಷ ವಯಸ್ಸಷ್ಟೇ. ಲೋಕ ಸಂಚಾರವನ್ನ ಕೈಗೊಂಡ ಗುರು ನಾನಕರು ಅನೇಕ ಜನ ದುಷ್ಟರ ಕೈಗೆ ಸಿಕ್ಕಿಬಿದ್ದದ್ದು ಇದೆ. ತಮ್ಮ ಸಂಯಮ, ಶಾಂತ, ಸರಳ ಮತ್ತು ಅರ್ಥಪೂರ್ಣ ಉಪದೇಶ ಹಾಗೂ ಹಾಡುಗಳಿಂದ ಅವರ ಮನಸ್ಸೆಲ್ಲವನ್ನೂ ಎಷ್ಟೋ ಬಾರಿ ಬದಲಾಯಿಸಿಬಿಟ್ರು. ಸಜ್ಜನರೆಂಬ ಟಂಕನೊಬ್ಬನು ಪ್ರಯಾಣಿಕರಿಗೆ ಆತಿಥ್ಯವನ್ನು ನೀಡಿ ರಾತ್ರಿ ಅವರು ನಿದ್ರೆ ಹೋದಾಗ ತನ್ನ ಸೇವಕರಿಂದ ಅವರನ್ನ ಕೊಲ್ಲಿಸಿ ಅವರ ಸಂಪತ್ತೆಲ್ಲವನ್ನು ದೋಚಿಕೊಳ್ತಿದ್ದ. ಒಂದು ದಿನ ಗುರು ನಾನಕರು ಮತ್ತು ಮರ್ದಾನರಿಗೆ ಅವರ ಅತಿಥಿಗಳಾಗುವ ಪ್ರಸಂಗ ಬಂತು. ಊಟವಾದ ಮೇಲೆ ಆ ಟಂಕನು ಇವರಿಬ್ಬರೂ ಮಲಗುವುದನ್ನೇ ಕಾಯುತ್ತಿದ್ದ. ಆದರೆ ಮಲಗುವ ಮೊದಲು ದೇವರ ಸ್ತೋತ್ರ ಮಾಡುವುದು ಗುರು ನಾನಕರ ನಿಯಮ. ಆದುದರಿಂದ ಅವರು ಮರ್ದಾನನ ವಾದ್ಯದ ಮಧುರ ಶ್ರುತಿಗೆ ತಮ್ಮ ಶ್ರುತಿಗೂಡಿಸಿ ಹಾಡನ್ನ ಪ್ರಾರಂಭಿಸ್ತಾರೆ. ಈ ಹಾಡನ್ನ ಕೇಳಿದಂತೆ ಟಂಕನ ಮನಸ್ಸೆಲ್ಲ ಬದಲಾಯಿತು. ಎಷ್ಟು ಪಾಪ ಮಾಡಿದ್ದೇನೆ ಎಂದು ದುಃಖವಾಯಿತು. ಗುರುವಿನಲ್ಲಿ ತನ್ನ ಸಂಕಟವನ್ನ ತೋಡಿಕೊಂಡ. ಪ್ರಾಯಶ್ಚಿತ ರೂಪವಾಗಿ ನಾನಕರ ಆಜ್ಞೆಯ ಮೇರೆಗೆ ತಾನು ಕೂಡಿಟ್ಟ ಸಂಪತ್ತೆಲ್ಲವನ್ನೂ ಬಡವರಲ್ಲಿ ಹಂಚಿ ನಾನಕರ ಶಿಷ್ಯನಾದ. ಗುರು ನಾನಕರು ಸನ್ಯಾಸಿಯ ಉಡುಪು ಧರಿಸಲಿಲ್ಲ, ಗೃಹಸ್ಥನ ಉಡುಪನ್ನೇ ಧರಿಸ್ತಿದ್ರು. 2ನೆಯ ಸಲ ನಾನಕರು ಸೈಯದಪುರಕ್ಕೆ ಬಂದಾಗ ಅದನ್ನ ಮೊಘಲ್ ಅರಸ ಬಾಬರನ ಸೈನಿಕರು ಮುತ್ತುತ್ತಾರೆ. ಅವರು ಅನೇಕರನ್ನ ಕೊಂದು ಸಂಪತ್ತನ್ನ ಲೂಟಿ ಮಾಡಿ ಹಲವಾರು ಜನರನ್ನ ಸೆರೆ ಹಿಡಿತಾರೆ. ಆ ಸೆರೆಯಾಳುಗಳಲ್ಲಿ ನಾನಕರು ಕೂಡ ಒಬ್ರು. ಸೈನಿಕರು ನಾನಕರ ತಲೆಯ ಮೇಲೆ ಭಾರವಾದ ಕಲ್ಲನ್ನ ಹೊರಿಸ್ತಾರೆ. ಅವರು ಸ್ವಲ್ಪವೂ ಗೊಣಗಲಿಲ್ಲ, ಸೈನಿಕರನ್ನು ಬೈಯಲಿಲ್ಲ. ಎಲ್ಲವೂ ಪರಮಾತ್ಮನ ಇಚ್ಛೆ ಎಂದು ಭಾವಿಸ್ತಾರೆ. ಅವರ ಬಗ್ಗೆ ಗೀತೆಗಳನ್ನ ಭಕ್ತಿ ಪೂರ್ವಕವಾಗಿ ಹಾಡುತ್ತಾ ಒಮ್ಮೊಮ್ಮೆ ಕುಣಿಯುತ್ತಾ ಕೆಲಸದಲ್ಲಿ ನಿರತರಾಗ್ತಾರೆ. ಇದನ್ನ ಕಂಡ ಸೈನಿಕರು ಬೆರಗಾಗ್ತಾರೆ. ಉಳಿದವರೆಲ್ಲರೂ ಅಳುತ್ತಾ ಬೇಸರಿಸುತ್ತಾ ಗುಣಗುತ್ತಾ ಇರುವಾಗ ಹಾಡುತ್ತಾ ಕುಣಿಯುತ್ತಾ ದುಡಿಯುವ ಈತ ಯಾರು ಎಂದು ಬಾಬರನಿಗೆ ಈ ವಿಚಿತ್ರ ಸೆರೆಯಾಳಿನ ಸುದ್ದಿ ಮುಟ್ಟುತ್ತೆ. ನಾನಕರನ್ನ ಕರೆಸಿದ ಬಾಬರ ಅವರ ಮುಖದಲ್ಲಿದ್ದ ದೈವಿ ತೇಜಸ್ಸನ್ನ ಕಂಡು ಈತ ಅಸಾಮಾನ್ಯ ವ್ಯಕ್ತಿ, ಪೂಜ್ಯನಾದವನು ಎಂದು ಅರಿವಾಗುತ್ತೆ. ಅವರನ್ನ ಸೆರೆ ಹಿಡಿದು ದುಡಿಸಿದ್ದುದಕ್ಕಾಗಿ ಕ್ಷಮೆ ಬೇಡಿದ.
ಆನಂತರ ಗುರುವೇ, ಪಠಾಣರ ದಬ್ಬಾಳಿಕೆಯಿಂದ ಭಾರತವನ್ನ ರಕ್ಷಿಸಲು ನಾನು ಬಂದಿದ್ದೇನೆ, ನನಗೆ ಆಶೀರ್ವದಿಸಬೇಕು ಅಂತ ಬೇಡಿಕೊಂಡ. ಆಗ ಗುರುವು ಹೇಳ್ತಾರೆ, ಅದೇನೋ ನಿಜ, ಆದರೆ ನಿನ್ನ ಮುಂದೆ ಪ್ರಜೆಗಳ ಮೇಲೆ ದಬ್ಬಾಳಿಕೆ ನಡೆಸಿದ್ದಾದರೆ ಪಠಾಣರ ಹಾದಿಯನ್ನೇ ಹಿಡಿಯಬೇಕಾಗುತ್ತದೆ. ಸಂಪತ್ತಿನ ದಾಹ, ಅಧಿಕಾರದ ಲಾಲಸೆ ಅನೇಕರನ್ನ ಹಾಳು ಮಾಡಿದೆ. ಪಾಪ ಮಾಡದೆ ಅವು ದೊರೆಯುವುದಿಲ್ಲ, ಆದರೆ ಅವು ಯಾರ ಜೊತೆಯಲ್ಲಿಯೂ ಬರೋದಿಲ್ಲ. ಒಳ್ಳೆಯತನವನ್ನ ಕಳೆದುಕೊಂಡವನನ್ನ ದೇವರೇ ನಾಶ ಮಾಡುತ್ತಾನೆ ಎಂದರು. ಬಾಬರನು ತಾನು ಬಡವರನ್ನು, ದೀನ ದಲಿತರನ್ನು ಪೀಡಿಸುವುದಿಲ್ಲವೆಂಬ ವಚನವನ್ನು ಕೊಟ್ಟನಂತೆ. ಗುರುನಾನಕರು ಲೋಕ ಸಂಚಾರದಲ್ಲಿದ್ದಾಗ ಬಗೆ ಬಗೆಯ ವೇಷಭೂಷಣಗಳನ್ನು ಹಾಕಿಕೊಳ್ತಿದ್ರು. ಒಮ್ಮೆ ಗೃಹಸ್ಥನಂತೆ ವೇಷ ಧರಿಸಿದ್ರೆ, ಒಮ್ಮೆ ಹಿಂದೂ ಸಾಧು ಸಂತರಂತೆ, ಮತ್ತೊಮ್ಮೆ ಮುಸ್ಲಿಂ ಫಕೀರನಂತೆ, ಮಗದೊಮ್ಮೆ ಹಿಂದೂ ಮುಸ್ಲಿಂ ಇಬ್ಬರಂತೆ ವೇಷ ಧರಿಸುತ್ತಿದ್ರು. ಬಾಹ್ಯ ವೇಷಭೂಷಣಗಳಿಗೆ ಮಹತ್ವವಿಲ್ಲವೆಂಬುದನ್ನು ಸಾರುವುದೇ ಅವರು ಹಾಗೆ ಮಾಡುವುದಕ್ಕೆ ಕಾರಣವಾಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೆ ಭಾರತದ ಹಲವು ಹಿಂದೂ ಮುಸ್ಲಿಂ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿರುವ ಧರ್ಮಾಧಿಕಾರಿಗಳೊಡನೆ, ಯೋಗಿಗಳೊಡನೆ, ಸಿದ್ಧರೊಡನೆ, ಪಂಡಿತರೊಡನೆ, ಸನ್ಯಾಸಿಗಳೊಡನೆ, ಮೌಲ್ವಿಗಳೊಡನೆ ನಾನಾ ವಿಷಯಗಳನ್ನು ಕುರಿತು ಚರ್ಚಿಸುತ್ತಾರೆ. ದಕ್ಷಿಣದಲ್ಲಿ ಸಿಂಹಳದವರೆಗೆ ಹೋಗಿ ಅಲ್ಲಿನ ದೊರೆಯಿಂದ ಮನ್ನಣೆ ಪಡಿತಾರೆ. ಕರ್ನಾಟಕದಲ್ಲಿ ಬೀದರ್ ಹಾಗೂ ಧಾರವಾಡಗಳಿಗೆ ಗುರುನಾನಕರು ಭೇಟಿ ಕೊಟ್ಟಿದ್ದರೆಂದು ಕೆಲವು ಗ್ರಂಥಗಳು ತಿಳಿಸುತ್ತವೆ. ಬೀದರಿನಲ್ಲಿ ಈಗಲೂ ಸಿಖ್ಖರ ಒಂದು ಪುಣ್ಯ ಕ್ಷೇತ್ರವಿದೆ. ಇಲ್ಲಿ ಒಂದು ನೀರಿನ ತೊರೆಗೆ ಗುರುನಾನಕ್ ಝರಾ ಅಂತ ಕರೀತಾರೆ. ಲೋಕ ಸಂಚಾರವನ್ನ ಮುಗಿಸಿ ಗುರುನಾನಕರು ಭಾರತಕ್ಕೆ ಹಿಂತಿರುಗುತ್ತಾರೆ. ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಕರ್ತಾರಪುರದಲ್ಲಿಯೇ ಕಳೆಯ ಬಯಸ್ತಾರೆ. ಆಗ ಅವರಿಗೆ 57 ವರ್ಷ. ಅಲ್ಲಿ ಅವರದೇ ಆದ ಹೊಲವೂ ಇತ್ತು. ಅವರ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಅಲ್ಲಿಯೇ ನೆಲೆಸಿದ್ರು. ನಾನಕರ ದರ್ಶನವನ್ನು ಪಡೆಯಲು ಬಂದವರಲ್ಲಿ ಅನೇಕರು ಆ ಊರಿನಲ್ಲೇ ನೆಲೆ ನಿಂತರು. ಪ್ರತಿ ಮುಂಜಾನೆ ಮತ್ತು ಸಂಜೆ ಪ್ರಾರ್ಥನಾ ಸಭೆಗಳನ್ನು ನಡೆಸ್ತಿದ್ರು. ಗುರುಗಳ ದರ್ಶನವನ್ನು ಪಡೆದು ಅವರ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿ ಪವಿತ್ರರಾಗಬೇಕೆಂಬ ಬಯಕೆಯಿಂದ ಅನೇಕ ಜನರು ಕರ್ತಾರಪುರಕ್ಕೆ ಬರುತ್ತಿದ್ರು. ಅವರೆಲ್ಲರ ಊಟ ನಾನಕರ ಮನೆಯಲ್ಲಿಯೇ ಆಗ್ತಿತ್ತು. ಬಡವ ಬಲ್ಲಿದ ಎನ್ನದೆ, ಜಾತಿ ಮತ ಪಂಥಗಳನ್ನು ಎಣಿಸದೆ ಎಲ್ಲರಿಗೂ ಒಟ್ಟಿಗೆ ಕೂರಿಸಿ ಊಟವನ್ನು ಹಾಕ್ತಿದ್ರು. ಹೀಗೆಯೇ ದಿನಗಳು ಕಳೆದವು. ತಮ್ಮ ಅಂತ್ಯ ಸಮೀಪಿಸಿದ್ದನ್ನು ತಿಳಿದ ಗುರುನಾನಕರು ತಮ್ಮ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬಲ್ಲ ಸಮರ್ಥರೊಬ್ಬರನ್ನು ಆರಿಸ್ತಾರೆ. ಒಂದು ದಿನ ಭಕ್ತರೆಲ್ಲರೂ ಸೇರಿ ಭಕ್ತಿ ಗೀತೆಯನ್ನ ಮಧುರ ಕಂಠದಿಂದ ಹಾಡುತ್ತಿರುವಾಗ ಅದನ್ನ ಕೇಳುತ್ತಲೇ ಗುರುನಾನಕರು ಸಮಾಧಿಸ್ಥರಾಗಿ ಹೋಗ್ತಾರೆ. ಅಂದು ಸೆಪ್ಟೆಂಬರ್ 22, 1539 ಇಸವಿಯಾಗಿತ್ತು. ಗುರುವಿನ ಅಂತ್ಯಕ್ರಿಯೆಯನ್ನ ಕುರಿತು ಹಿಂದೂ ಪದ್ಧತಿಯಂತೆ ನಡೆಯಬೇಕಾ, ಮುಸ್ಲಿಂ ಪದ್ಧತಿಯಂತೆಯಾ ಎಂಬ ವಾದ ಪ್ರಾರಂಭವಾಗುತ್ತೆ. ಹಿರಿಯರೆಲ್ಲರೂ ಸೇರಿ ಚರ್ಚೆ ಮಾಡ್ತಾರೆ. ಗುರುನಾನಕರ ದೇಹದ ಮೇಲೆ ಹಿಂದೂಗಳು, ಮುಸಲ್ಮಾನರು ಹೂಗಳನ್ನಿಡಬೇಕು. ಯಾರ ಹೂಗಳು ಮೊದಲು ಬಾಡುತ್ತವೆಯೋ ಅವರು ಮತ್ತೊಬ್ಬರಿಗೆ ಗುರುವಿನ ದೇಹವನ್ನ ಬಿಟ್ಟುಕೊಡಬೇಕು ಎಂದು ತೀರ್ಮಾನಿಸ್ತಾರೆ. 2 ಪಂಗಡದವರು ಗುರುವಿನ ದೇಹದ ಮೇಲೆ ಹೂಗಳನ್ನು ಇರಿಸ್ತಾರೆ. ಆದರೆ ಮುಂಜಾನೆ ನೋಡಿದಾಗ ಯಾರ ಹೂಗಳು ಬಾಡಿರಲಿಲ್ಲ. ಆಶ್ಚರ್ಯಚಕಿತರಾದ ಅವರು ಬಟ್ಟೆಯನ್ನು ತೆಗೆದಾಗ ಗುರುವಿನ ದೇಹವು ಮಾಯವಾಗಿ ಕೆಲವು ಹೂಗಳು ಮಾತ್ರ ಕಂಡುಬಂದವು. ಆ ಬಟ್ಟೆಯನ್ನೇ ಹರಿದು ಸರಿಯಾದ 2 ಭಾಗ ಮಾಡಿ ಒಂದು ಭಾಗವನ್ನು ಹಿಂದೂಗಳು, ಮತ್ತೊಂದು ಭಾಗವನ್ನು ಮುಸಲ್ಮಾನರು ತಮ್ಮ ಪದ್ಧತಿಯಂತೆ ಅಂತ್ಯಕ್ರಿಯೆ ನಡೆಸ್ತಾರೆ. ಇವಿಷ್ಟು ಗುರುನಾನಕರ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.